ಇನ್ನು ಬಿಜೆಪಿಗರ ಟೀಕೆಗೆ ಕಾಂಗ್ರೆಸ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ, ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಬಿಜೆಪಿಗರ ಟೀಕೆಗೆ ಕಾಂಗ್ರೆಸ್ ಕೌಂಟರ್. ಸರ್ಕಾರದ ಆದೇಶಕ್ಕೆ ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಂಡಿದೆ. ಕೇಸರಿ ಶಾಲು ನಿಷೇಧಕ್ಕೆ ಸಮರ್ಥನೆ. ಕೇಸರಿ ಶಾಲು ಹಾಕಿಕೊಂಡು ಶಾಲೆಗೆ ಬರುವ ಹಾಗಿಲ್ಲ. ಜನಿವಾರ, ರುದ್ರಾಕ್ಷಿ, ಶಿವದಾರ, ಹಿಜಾಬ್ ಹಾಕಿಕೊಳ್ಳಬಹುದು. ಕೇಸರಿ ಶಾಲನ್ನ ಹಾಕಿಕೊಂಡು ಬರೋ ಹಾಗಿಲ್ಲ. ಜನಿವಾರ, ಶಿವದಾರ ಹಾಕಿಕೊಂಡು ವಿದ್ಯಾರ್ಥಿಗಳು ಬರ್ಲಿ. ಯಾವ ಯಾವ ನಂಬಿಕೆ ಆಚರಣೆ ಚಾಲ್ತಿಯಲ್ಲಿದೆ ಅದಕ್ಕೆ ಮಾತ್ರ ಅವಕಾಶ. ಇದು ಸರ್ಕಾರದ ಸತ್ಪುಷ್ಟಿ. ಕೇಸರಿ ಶಾಲು ಧಾರ್ಮಿಕ ಸಂಕೇತ ಅಲ್ಲ. ಇದು ಹೊಸ ವಾದಕ್ಕೆ ಸೃಷ್ಟಿಯಾಗ್ತಾ ಇದೆ. ಬಿಜೆಪಿಯವರಿಗೆ ಬೇರೆ ಕೆಲಸ ಏನಿದೆ ಹೇಳಿ ಪ್ರಶ್ನೆ ಮಾಡಿರುವಂತದ್ದು. ಶನಿವಾರ ಶಿವದಾರ ರುದ್ರಾಕ್ಷಿ ಎಲ್ಲರಿಗೂ ಕೂಡ ಹಾಕಬಹುದು. ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ ವರೆಗೆ. ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಶಾಲೆ ಹಾಕೊಂಡ್ ಬರಾಗಿಲ್ಲ. ಟರ್ಬನ್ ಹಾಕಬಹುದು, ಜನಿವಾರ ಹಾಕಬಹುದು, ಮತ್ತೆ ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತೆ ಹಿಜಾಬ್ ಹಾಕಬಹುದು. ಟರ್ಬನ್ ಅಂತಂದ್ರೆ ಈಗ ಪ್ರಾಕ್ಟೀಸ್ ನಲ್ಲಿ ಇರೋ ಅಂತ ಹೊಸದಾಗಿ ಮಾಡಕ್ ಆಗಲ್ಲ. ಯಾವ್ದು ಪ್ರಾಕ್ಟೀಸ್ ನಲ್ಲಿ ಇದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ಹಿಜಾಬ್ ಒಂದೇ ಇಲ್ಲ, ಜನಿವಾರ ಹಾಕೊಳ್ಳೋದು, ಶಿವದಾರ ಹಾಕೊಳ್ಳೋದು, ರುದ್ರಾಕ್ಷಿ ಹಾಕೊಳ್ಳೋದು ಎಲ್ಲರಿಗೂ ಕೂಡ ಹಾಕಬಹುದು. ಅವರ ನಂಬಿಕೆಗಳಿಗೆ ಅನುಗುಣ. ನಾನು ನಿಮಗೆ ಮಾತಿತ್ರ ಹಿಜಾಬ್ ಅಂತ, ಯಾಕೆ ನಿಮಗೆ ಜನಿವಾರ ಎಲ್ಲ ಕಾಣಿಸೋದಿಲ್ವ? ನಿಮಗೆ ಜನಿವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನಸ್ಸಿಗೆ ಬೇಜಾರಾಗಲಿಲ್ವ? ಯಾಕೆ ಯಾವಾಗಲೂ ಹಿಜಾಬ್ ಮಾತಾಡ್ತೀರಾ? ನಾನು ಒಂದೇ ಹೇಳೋದು, ಯಾರ್ಯಾರು ಇದನ್ನು ವಿರೋಧ ಮಾಡ್ತಾರೆ ಅವರು ಫಸ್ಟು ಕೇಂದ್ರ ಸರ್ಕಾರದವರು ಮೊನ್ನೆ ನೀಟಲ್ಲಿ ಬಹುಸಂಖ್ಯಾತರು ಸುಮಾರು, ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, 95% ನೀಟಲ್ಲಿ ತೊಂದರೆ ಪಟ್ಟಿರೋರು ಯಾರು ಗೊತ್ತಾ? ಹಿಂದೂಗಳು. 95%, 95.5% ಇದೆ. ನಾನು ಲೆಕ್ಕ ತೊಗೊಂಡಿದ್ದೀನಿ. ಕರ್ನಾಟಕ ರಾಜ್ಯದ ಮಕ್ಕಳು ಸುಮಾರು 1,60,70,000 ಮಕ್ಕಳಿದ್ದಾರೆ. ಟೋಟ್ಲಿ ಒಂದು 25 ಲಕ್ಷ ಮಕ್ಕಳು. ಈ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಲ್ಲ, ನಾನೊಬ್ಬ ಮಾಡ್ಕೊತಾ ಇದ್ದೀನಿ. ಬಿ ಜೆ ಪಿಯವರು ಇರ್ಬೋದು, ಬೇರೆಯವರು ಇರ್ಬೋದು, ಫಸ್ಟು ಆರ್ಡರ್ಗಳನ್ನು ಓದೋದು ಕಲೀರಿ. ಎಲ್ಲ ಧರ್ಮಗಳಿಗೆ ಅವರವರ ಆಚರಣೆ ಮಾಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ, ಸಂವಿಧಾನಿಕವಾಗಿ ಏನು ಅವಕಾಶ ಇದೆ, ಅದನ್ನು ನಾವು ಮಾಡಿರೋದು. ಯಾವುದೇ ಒಂದೇ ಧರ್ಮಕ್ಕೆ ಮಾಡಿಲ್ಲ. ಈಗ ಜನಿವಾರ ಬಿಟ್ಟಿದ್ದೀವಿ, ಅದೇನು ಮುಸಲ್ಮಾನರು ಹಾಕ್ಕೊತಾರ? ತಿಲಕ್ ಹಾಕ್ಕೊತಾರ? ಸಂದಲ್ ಹಾಕ್ಕೊತಾರ? ಬೂದಿ ಹಾಕ್ಕೊತಾರ? ಸುಮ್ಮನೆ ಇದು ಅವರು ಮೋದಿಯವರ ಕಾರ್ಯವೈಖರ್ಯವನ್ನು ಮುಚ್ಚಿಡೋಕ್ಕೆ ಇವತ್ತು ಸುಮ್ಮನೆ ಇದು ಇಶ್ಯೂ ಮಾಡ್ತಾ ಇದ್ದಾರೆ. ಆರ್ಡ್ರ್ ಓದಿದಾರ ಅವರು ಕರೆಕ್ಟಾಗಿ? ನೋಡ್ರಿ, ಈಗ ಶಾಲೆಗಳು ತೆಗ್ದಿರೋದೇನಕ್ಕೆ? ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಇರಬೇಕು, ವಿದ್ಯಾಭ್ಯಾಸ. ಭಾರತೀಯ ಜನತಾ ಪಾರ್ಟಿಯವರು ಈ ವಿಚಾರದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಆಶ್ಚರ್ಯವಿಲ್ಲ. ಸರ್ಕಾರ ಅಂತಕ್ಕಂಥದ್ದು ಒಂದು ಮಾತೃ ಹೃದಯ ಇಟ್ಕೊಂಡಿರ್ಬೇಕಾಗುತ್ತೆ. ಮಕ್ಕಳಿಗೆ ಹೆಚ್ಚಿನ ನಮ್ಮದು ಕಾನ್ಫಿಡೆನ್ಸ್ ಬರಲಿಲ್ಲ ಅಂತೇಳಿ, ಆತ್ಮಸ್ಥೈರ್ಯ ಬರಲಿಲ್ಲ ಅಂತೇಳಿ ಅವರು ಬೇಕಾದ ರೀತಿಯಲ್ಲಿ ಅಂದರೆ ಒಂದು ಧಾರ್ಮಿಕ ಸಂಕೇತವಾಗಿ ಅವರೆಲ್ಲ ಬರ್ತಕ್ಕಂಥದ್ದು. ಮೊದಲು ಜನಿವಾರ ಯಾರೋ ತೆಗೆಸಿದ್ರು ಅಂತ ಹೇಳಿ ದೊಡ್ಡ ಆರ್ಭಟ ಮಾಡಿದ್ರು. ನೋಡಿ, ಈ ವಿಚಾರದಲ್ಲಿ ವಿನಾಕಾರಣ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಸರಿಯಲ್ಲ. ವಿದ್ಯೆ ಕಲಿಯುವಂಥವರ ಸಂಖ್ಯೆ ಯಾವ ಪ್ರಮಾಣದಲ್ಲಿ ನಾವು ಇರಬೇಕಾಗಿತ್ತು, ನಮ್ಮ ದೇಶದ ಪ್ರಗತಿ ಸುಮಾರು 2 ದಶಕಗಳ ಹಿಂದೆ ನಾವು ಅದನ್ನು ಸಾಧನೆ ಮಾಡಬೇಕಾಗಿತ್ತು. ವಿಳಂಬ ಆಗಿದ್ರೂ ಕೂಡ ಇವತ್ತು ಶಿಕ್ಷಣದ ವಿಚಾರದಲ್ಲಿ ಮುಕ್ತವಾದಂಥ ಅವಕಾಶ.